ಉಳುಮೆ ಮಾಡಿ ಅದರಲ್ಲಿರುವಂತಹ ಅಂಶಗಳನ್ನ ತಮ್ಮ ವೈಯಕ್ತಿಕ ಹಾವಭಾವಗಳ ಮುಖಾಂತರ ತಮ್ಮ ವೈಯಕ್ತಿಕ ವಿವೇಚನದ ಮುಖಾಂತರ ವಿವಿಧ ಹೆಸರುಗಳನ್ನು ಕೊಟ್ಟರು. ಏನಂತ ಕೊಟ್ಟಿರೋದಕ್ಕ? ಆತ್ಮಾವಲೋಕದ ಕಥನ. ಯಾವ್ದಕ್ರಿ? ಆತ್ಮಾವಲೋಕದ ಕಥನ. ಮಹಾತ್ಮ ಗಾಂಧೀಜಿಯವರ ಕೃತಿ ಏನೈತ್ರಿ? ಸತ್ಯದೊಂದಿಗೆ ನನ್ನ ಪ್ರಯೋಗಗಳು. ಅದನ್ನ ಕನ್ನಡಕ್ಕೆ ಪರಿವರ್ತನೆ ಮಾಡಿದಂತ ಗುರು ಸ್ವಾಮಿ ಅಯ್ಯಂಗಾರ್ ಅವರು ಅದರಲ್ಲಿ ಅದಕ್ಕೆ ಅವ್ರು ಮತ್ತೆ ಅದನ್ನ ಅಧ್ಯಯನ ಮಾಡಿ ಅದನ್ನ ಕನ್ನಡಕ್ಕೆ ಮಾಡಿ ಆತ್ಮಾವಲೋಕನದ ಕಥನ ಅಂತ ಕರೆದ್ರು. ಅಂದ್ರ ಅಂತರಂಗದ ಮಾತುಗಳ ಕಥನ. ಆತ್ಮಾವಲೋಕನ ಅಂತಂದ್ರ ಈ ಟು ಟಾಕ್ ಹಿಮ್ಸೆಲ್ಫ್, ತಾನೇ ವಿಚಾರ ಮಾಡ್ಕೊಳ್ಳೋದು. ವಿಚ್ ಇಸ್ ರೈಟ್ ಅಂಡ್ ವಿಚ್ ಇಸ್ ರಾಂಗ್. ತನ್ನ ವೈಯಕ್ತಿಕ ಹಿತಾಸಕ್ತಿಯ ಮೇರೆಗೆ ನಾನು ಮಾಡಿದ ಬಾಲ್ಯಾವಸ್ಥೆಯಿಂದ ಇಲ್ಲಿವರೆಗೆ ಇದ್ದಂತ ತಪ್ಪುಗಳೇನವು, ನಾನು ಕರೆಕ್ಟ್ ಮಾಡಿ ಏನ್ ಮಾಡೀನಿ, ತಪ್ಪು ಏನ್ ಮಾಡೀನಿ ಅಂತಂದು ಅಂತರಂಗದ ಆತ್ಮಾವಲೋಕನ ಅಂತಂದು ಕರೀತಾರೆ. ಏನ್ ಕರೆದವ್ರೆ? ಅಂತರಂಗದ ಆತ್ಮಾವಲೋಕನದ ಕೃತಿ ಅಂತ ಹೇಳಿದ್ರು. ಅಂದ್ರ ವೈಯಕ್ತಿಕವಾಗಿ ಸ್ವ ಹಿತಾಸಕ್ತಿ ಸ್ವ ವಿವೇಚನಾ ಸಹಿತವಾಗಿ ಮಹಾತ್ಮ ಗಾಂಧೀಜಿಯವರು ತಮ್ಮ ಕೃತಿಯಲ್ಲಿ, ಈ ಕೃತಿಯಲ್ಲಿ ಯಾವ್ದೇ ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್, ಅದರಲ್ಲಿ ತಮ್ಮ ವೈಯಕ್ತಿಕ ಅಂಶಗಳನ್ನ ವಿವರಿಸಿದ್ರು ಅಂತ ಹೇಳಕತ್ತಾರೆ. ಓಕೆ, ಅದೇನೇ ಇರಲಿ, ನಮ್ಮ ಮಹಾತ್ಮರ ಕೆಲವಿಷ್ಟು ಸ್ವಾತಂತ್ರ್ಯ ಚಳವಳಿಯಲ್ಲಿ ಆಗಿರಬಹುದು ಅಥವಾ ಭಾರತದ ಅಥವಾ ವಿಶ್ವದಾದ್ಯಂತ ಇರುವಂತಹ ಕೆಲವಿಷ್ಟು ವೈಮಾನಿಕ ಅಂಶಗಳು ಇದರಲ್ಲಿ ಹೇಳ್ಬೇಕಂತ ಬಯಸಿನಿ. ಹಂಗಾಗಿ ಈ ಕೃತಿಯಲ್ಲಿ ಕೆಲವಷ್ಟು ಅಂಶಗಳನ್ನು ಮೆನ್ಷನ್ ಮಾಡಿದ್ರು. ಹೇಳಿದ್ರೆ ಅವರು ಈ ಕೃಷಿಯಲ್ಲಿ ಮಹಾತ್ಮ ಗಾಂಧೀಜಿಯವರು ಕೆಲವಷ್ಟು ಅಂಶಗಳನ್ನ ಇದ್ರಾಗ ಹೇಳ್ಯಾರ. ಏನ್ರಿ? ತಾವು ಬಾಲ್ಯದಲ್ಲಿರುವಾಗ ಮಾಂಸ ಸೇವನೆ ತಿಂದಿದ್, ಮಾಂಸ ಅಂದ್ರೆ ತಿಂದಿದ್ದು ಹೇಳ್ಯಾರ. ನೆಕ್ಸ್ಟ್ ಧೂಮಪಾನ ಮಾಡಿದ್ದಾಗಿರ್ಬೋದು. ನೆಕ್ಸ್ಟ್ ತಂದೆ ಜೇಬಿಂದ ಹಣ ಕದ್ದಿದ್ದು. ಓಕೆ, ಎಲ್ಲ ಯಾರು ಮಾಡಿದ್ರು? ಮಹಾತ್ಮ ಗಾಂಧೀಜಿಯವರು ತಮ್ಮ ಆತ್ಮಾವಲೋಕನ ಕೃತಿಯಲ್ಲಿ ಹೇಳ್ಯಾರ. ಏನಿಲ್ಲ? ಮಾಂಸ ಸೇವನೆ. ಓಕೆ, ಮಾಂಸ ಸೇವನೆ ಯಾಕೆ ಮಾಡಿದ್ರಿ? ಅದನ್ನು ಇಸ್ ಇಟ್ ನೆಸಸರಿ? ಇಲ್ಲ, ಬಟ್ ಅದನ್ನ ತಿನ್ನೋ ಅವಶ್ಯಕತೆ ಏನಿದ್ದಿಲ್ಲ. ಬಟ್ ಆದ್ರೂ ಕೂಡ ಅವ್ರು ಏನ್ ಮಾಡಿದ್ರು? ಇಲ್ಲಿ ಮಾಂಸ ಸೇವನೆ ಮಾಡಿದ್ರು ಅಂತ ಹೇಳಕತ್ತಾರ. ಇಲ್ಲಿ ಮಾಂಸ ಸೇವನೆ ಮಾಡ್ಬೇಕಾಗಿತ್ತು ಅಂತಂದ್ರ ಅವರು ತಮ್ಮದೇ ಆದಂತ ಕೆಲವಿಷ್ಟು ಅಂಶಗಳನ್ನ ಅಲ್ಲಿ ಅವರು ವ್ಯಕ್ತಪಡಿಸ್ತಾರೆ. ಏನ್ರಿ ಕೆಲವಿಷ್ಟು ತಮ್ಮದೇ ಆದಂತ ಅಂಶಗಳು ಅಂತಂದ್ರ ಬಾಲ್ಯಾವಸ್ಥೆಯಲ್ಲಿದ್ದಾಗ ಅವ್ರಿಗೂ ಕೂಡ ಬ್ರಿಟಿಷರ ಕೆಲವಿಷ್ಟು ಚಟುವಟಿಕೆಗಳು ಹಿಡಿಸದಾಗದ ಇರುವಂತ ಚಟುವಟಿಕೆಗಳು ಆಗಿರ್ತಾವ. ಹಂಗಾಗಿ ಅವ್ರು ಏನ್ ಮಾಡ್ತಾರ್ರಿ? ಮಾಂಸ ಸೇವನೆ ಮಾಡ್ತಾರಂತ. ಮಾಂಸ ಸೇವನೆ ಮಾಡೋದ್ರ ಮುಖಾಂತರ ಮಾಂಸ ಸೇವನೆ ಮಾಡಿದ್ರೆ ಏನಾಗ್ಬೋದ್ರಿ? ಹಂಗ್ರಿ ಮಾಂಸ ಸೇವನೆ ಮಾಡ್ತಿದ್ರು ಅಂತ ಹೇಳಾಕತ್ತಾರೆ. ಓಕೆ, ಮಾಂಸ ಸೇವನೆ ಮಾಡಿದ್ದು ಅವ್ರಿಗೆ ಗೊತ್ತಿದ್ದು ತಿಳಿದೇನು ತಿಂದಿಲ್ಲ, ಬಟ್ ತಿಳಿಯದೇ ತಿಂದಿರುವುದು ಅಂತಂದ್ರೆ ಅವ್ರ ಬಾಲ್ಯಾವಸ್ಥೆಯಲ್ಲಿ ಅವ್ರು ಏನಾದ್ರು ಬ್ರಿಟಿಷರನ್ನ ಭಾರತದಿಂದ ಹೊರದೂಡಬೇಕಾಗಿತ್ತು ಅಂತಂದ್ರ ಅದಕ್ಕೆ ಏನ್ ಹೇಳಿದ್ರು ಅವ್ರಲ್ಲಿ? ಮಸಲ್ ಪವರ್ ಈಸ್ ಗ್ರೇಟರ್ ದೆನ್ ದಿ ಮೆಂಟಲ್ ಪವರ್. ಅಂದ್ರ ತಾನು ದೈಹಿಕವಾಗಿ ಸದೃಢ ಐತಿ ಅಂತಂದ್ರ ಬ್ರಿಟಿಷರನ್ನ ಹೊರ ಹಾಕ್ಬೇಕು ಅನ್ನೋದು ಏನಂತೈತಿ ಬಾಲ್ಯಾವಸ್ಥೆಯಲ್ಲಿ ತಿಳಿದಂತ ಅಂಶ ಇರ್ತೈತಿ. ಹಂಗಾಗಿ ಅವ್ರ ಮಾಂಸ ತಿಂದು ಅಲ್ಲಿ ಗಟ್ಟಿಮುಟ್ಟತನಾಗಿ ಅಂದ್ರ ದೈಹಿಕವಾಗಿ ಸದೃಢನಾಗಿ ಬ್ರಿಟಿಷರಿಂದ ಭಾರತದಿಂದ ಓಡಿಸಬೇಕೆಂಬುವ ಪ್ರಮುಖ ಉದ್ದೇಶವನ್ನ ಮಹಾತ್ಮ ಗಾಂಧೀಜಿಯವರು ಹೊಂದಿರ್ತಾರ ಅಂತ ಹೇಳ್ಬೋದು. ಈ ಎಲ್ಲಾ ತಪ್ಪುಗಳನ್ನು ಅವ್ರೇ ಮಾಡ್ತಾರಲೆ ತಮ್ಮ ಆತ್ಮಾವಲೋಕನ ಮಾಡಿಕೊಂಡು ಈ ಕೃತಿಯಲ್ಲಿ ತಂದೆ ತಾಯಿಗಳಿಗೆ ತಪ್ಪೊಪ್ಪಿಗೆಯ ಪತ್ರ ಬರೆದಿರ್ತಾರೆ. ಓಕೆ, ಈ ಕೃತಿಯಾಗಿ ಇವೆಲ್ಲ ಮೆನ್ಷನ್ ಮಾಡಿದ್ರು. ಬಟ್ ಈ ಕೃತಿಯಲ್ಲಿ ಇವನ್ನೆಲ್ಲ ಮೆನ್ಷನ್ ಮಾಡೋದ್ರ ಮುಖಾಂತರ ನೆಕ್ಸ್ಟ್ ನಮ್ಮಲ್ಲಿ ಬುದ್ಧಿ ಬಂದಿಂದ ಅಂದ್ರೆ ಕೆಲವಷ್ಟು ಪ್ರಮಾಣದ ತಪ್ಪು ಅಂತ ತಿಳುವಳಿಕೆ ಬಂದಾಗ ತಪ್ಪೊಪ್ಪಿಗೆ ಪತ್ರ ಬರೆದು ತಂದೆ ತಾಯಿಗೆ ಅದನ್ನು ಕೊಡೋದ್ರ ಮುಖಾಂತರ ನೆಕ್ಸ್ಟ್ ಅಲ್ಲಿಂದ ಏನ್ ಮಾಡ್ತಾರೆ? ಸತ್ಯ, ಶಾಂತಿ, ಅಹಿಂಸೆ, ತ್ಯಾಗದ ಅಂಶಗಳನ್ನ ತಿಳಿದುಕೊಂಡು ತಂದೆ ತಾಯಿಯರಿಗೆ ತಪ್ಪೊಪ್ಪಿಗೆ ಪತ್ರ ಬರೀತಾನೆ. ಓಕೆ, ಅಲ್ಲಿ ಮಾಂಸ ಸೇವನೆ ಮಾಡಿದ್ದೆ ಎದಕ್ಕಂತ ಹೇಳಿದ್ರೆ ಅವರಲ್ಲಿ ಬ್ರಿಟಿಷರನ್ನ ಎದುರಿಸ್ಬೇಕು. ಅವನು ಬಾಲಕರಿಂದಲೇ ಅಲ್ಲೇ ಬ್ರಿಟಿಷರನ್ನ ಅಬ್ಸರ್ವ್ ಮಾಡಿದ್ದ. ಬ್ರಿಟಿಷರ್ ಭಾರತದಿಂದ ಹೊರ ಹಾಕ್ಬೇಕಂತ ಮನಸ್ಸಲ್ಲಿ ಇಟ್ಟುಕೊಂಡಿದ್ದ. ಅವನು ಕೂಡ ಇತ್ತು ಭಾರತದಲ್ಲಿರುವಂತಹ ಕೆಲವಷ್ಟು ಬ್ರಿಟಿಷರ ಅನೈತಿಕ ಚಟುವಟಿಕೆಗಳು ಏನದವು. ಹಂಗಾಗಿ ಮಾಂಸ ತಿಂದ್ರ ಶಕ್ತಿವಂತ ಆಕ್ಕಿವಿ, ಧೈರ್ಯವಂತ ಆಕ್ಕಿನಿ. ಹಂಗಾಗಿ ಬ್ರಿಟಿಷರನ್ನ ಭಾರತದಿಂದ ಹೊರದೂಡಿಸಬಹುದು ಅಂತ ತಿಳ್ಕೊಂಡಿರ್ತಾರೆ. ಹಂಗಾಗಿ ತನ್ನ ತಪ್ಪನ್ನ ಏನ್ ಆತ್ಮಾವಲೋಕನ ಈ ಕೃತಿಯಲ್ಲಿ ಪ್ರಸ್ತುತಪಡಿಸ್ತಾನೆ. ಹಂಗಾಗಿ ಅಲ್ಲಿ ಧೂಮಪಾನ ಮಾಡಿದ್ದಾಗಿರ್ಬೋದು ಅಥವಾ ಈ ಧೂಮಪಾನಕ್ಕಾಗಿ ಹಣ ಕದ್ದಿದ್ದಾಗಿರ್ಬೋದು, ಇವೆಲ್ಲವುಗಳನ್ನು ಕೂಡ ತನ್ನ ಈ ಆತ್ಮಾವಲೋಕನ ಕೃತಿಯಲ್ಲಿ ತನ್ನ ಈ ಸತ್ಯದೊಂದಿಗೆ ಅನ್ವೇಷಣೆಗಳು ಅಂದ್ರೆ ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ಅದೇನು ಕುರಿತಲ್ಲ ಆ ಕೃತಿಯಲ್ಲಿ ಇವೆಲ್ಲವನ್ನು ಹೇಳಿಕೊಳ್ಳೋದ್ರ ಮುಖಾಂತರ ನೆಕ್ಸ್ಟ್ ಅವು ತನಗೆ ತಪ್ಪು ಅಂತ ತಿಳಿದಾಗ ಅದನ್ನ ತನ್ನ
ತಂದೆ ತಾಯಿಗಳಿಗೆ ತಪ್ಪೊಪ್ಪಿಗೆ ಪತ್ರ ಬರೆಯುವುದರ ಮುಖಾಂತರ ಕ್ಷಮೆ ಯಾಚಿಸಿದ ಪ್ರಮುಖ ಉಲ್ಲೇಖಗಳು ಎದರಲ್ಲಿದಾವ್ರಿ ಇಲ್ಲಿ ಈ ಕೃತಿಯಲ್ಲಿ ಕಾಣಬಹುದು ಅಂತ ಹೇಳ್ಬಹುದು. ಓಕೆ, ಇಷ್ಟ ಅಲ್ಲದೆ ಓಕೆ ಭಾರತದಲ್ಲಿ ಇರುವಂತಹ ಪ್ರಮುಖ ಚಟುವಟಿಕೆಗಳ ಇದೆಲ್ಲ ಮಾಡಿದ್ರು. ನೆಕ್ಸ್ಟ್ ಸ್ವಾತಂತ್ರ್ಯ ಚಳವಳಿಯನ್ನು ಹೇಳೋಣ. ನೆಕ್ಸ್ಟ್ ಓಕೆ, 1893 ಎಲ್ಲಿ ಹೋಗ್ತಾರೆ ಮಹಾತ್ಮ ಗಾಂಧೀಜಿಯವರು? ಸೌತ್ ಆಫ್ರಿಕಾ. He went to South Africa in 1893. Why he has to be went to South Africa? For the purpose of the proper work. It means based on the advocate. ಅದರಲ್ಲಿ ನ್ಯಾಯವಾದಿಯಾಗಿ ಹೋಗಿರ್ತಾರೆ. 1893 ಅಲ್ಲಿ ಸೌತ್ ಆಫ್ರಿಕಾಕ್ಕೆ ಹೋಗ್ತಾರೆ ಅಂತಂದ್ರ ಅಲ್ಲಿ ಒಂದು ಏನಿರ್ತೈತಿ, ಅಲ್ಲಿ ದಾದಾ ಅಬ್ದುಲ್ಲಾ ಎಂಬ ಒಂದು ಕಂಪನಿ ಇರ್ತೈತಿ, ಆ ಭಾರತದಲ್ಲಿ ಇರ್ತೈತಿ. ಆ ಕಂಪನಿಯ ಪ್ರಕರಣವಾದ ಪ್ರತಿನಿಧಿಯಾಗಿ ಅಲ್ಲಿ ನ್ಯಾಯಾಲಯದಲ್ಲಿ ವಾದಿಸಕ್ ಹೋಗಿರ್ತಾರೆ. ಯಾರಿ? ಮಹಾತ್ಮ ಗಾಂಧೀಜಿಯವರು. ಅಲ್ಲಿ ನ್ಯಾಯಾಲಯದಲ್ಲಿ ಅಲ್ಲಿ ವಾದಿಸಕ ಅಲ್ಲಿ ಹೋದಾಗ ಅವ್ರಿಗೆ ಏನ್ ಕೊಡ್ತಾರೆ? ಅಲ್ಲಿ ಅವಕಾಶ ಕೊಡ್ತಾರ. ಓಕೆ, ಹೋದ್ರಲ್ಲಿ ಆ ಪ್ರಕರಣದ ಪ್ರತಿನಿಧಿಯಾಗಿ ಅಲ್ಲಿ ವಾದಿಸಕ ಹೋದ್ರು ಮಹಾತ್ಮ ಗಾಂಧೀಜಿ. ಅವಾಗ ಅಲ್ಲಿ ಮುಖ್ಯ ನ್ಯಾಯಾಧೀಶರು ಅವ್ರಿಗೆ ಹೇಳ್ತಾರಂತ, ಏನ್ ಹೇಳ್ತಾರಂತ, ನೀನೇನಾದ್ರೂ ಇಲ್ಲಿ ಏನಾದ್ರು ವಾದ ಮಾಡ್ಬೇಕಾಗಿತ್ತಂತಂದ್ರ ಫಸ್ಟ್ ನೀನು ರುಮಾಲ್ ತೆಗಿಡು. ಅಂದ್ರ ನೀವು ತೆರಿ ಮ್ಯಾಗಿರುವಂತ ರುಮಾಲ್ ಏನು ಹಾಕೋತಾರಲ್ಲ, ಮೊದಲು ಅಜ್ಜಾರ್ ಹಾಕೋತಿದ್ರು, ಇವಾಗ ಏನೋ ಅಷ್ಟು ಜನ ಯಾರು ಹಾಕೋದ, ಅದನ್ನ ತೆಗೆದಿಟ್ಟು ನೀನು ವಾದಿಸಬೇಕು ಅಂತ ಹೇಳ್ತಾರಂತ. ಬಟ್ ಅದರಿಂದ ಏನಾಕೈತಿ ಇಲ್ಲಿ ಮಹಾತ್ಮ ಗಾಂಧೀಜಿಯವ್ರಿಗೆ ಇದು ಅಹಿಂಸಾ ಚಟುವಟಿಕೆ ಅಂದ್ರ ಎಲ್ಲಾ ಮಾನವ ಸ್ವೀಕರಿಸುವ ಚಟುವಟಿಕೆ ಅಲ್ಲ, ಅಂದ್ರೆ ಇಲ್ಲಿ ತಮ್ಮ ಪ್ರಾದೇಶಿಕತೆಯನ್ನ ಸೂಚಿಸಾಕತ್ತಾರ ಅಂತಂದು ಮಹಾತ್ಮ ಗಾಂಧೀಜಿಯವರಿಗೆ ಕೆಲವಿಷ್ಟು ಪ್ರಮಾಣದ ಕನವರಿಕೆ ಆಯಿತು. ಓಕೆ, ಅದು ಅಷ್ಟೇ ಅಲ್ಲದೆ ಮತ್ತೇನ್ ಮಾಡ್ತಾರೆ, ಇಲ್ಲಿ ಭಾರತೀಯರು ಅಥವಾ ಕಪ್ಪು ವರ್ಣೀಯರು ಅಲ್ಲಿ ಒಂದು ಕೇಸ್ ಆಗಿರ್ಬೋದು, ಇದೇನು ಯಾರ್ಯಾವ್ದು ನ್ಯಾಯಾಲಯ ಕೇಸ್ ಆಗಿರ್ಬೋದು. ನೆಕ್ಸ್ಟ್ ಅಲ್ಲಿ ರೈಲು ಸಂಚಾರ ಅಂತಂದ್ರೆ ಅಲ್ಲಿ ರೈಲ್ವೆ ಇಲ್ಲಿ ಸಂಚಾರ ಮಾಡ್ಬೇಕಾಗಿತ್ತಂತಂದ್ರ ಎಲ್ರಿ ಅಲ್ಲಿ ಆಫ್ರಿಕಾದಲ್ಲಿ ನಮ್ಮ ಭಾರತೀಯರನ್ನ ಕೀಳಿರಿಮೆಯಿಂದ ಕಾಣ್ತಿದ್ರಂತೆ. ನಮ್ಮ ಭಾರತೀಯರನ್ನಾಗಿರ್ಬೋದು, ಅಲ್ಲಿರುವಂತ ಕಪ್ಪು ವರ್ಣೀಯದವರಾಗಿರ್ಬೋದು, ಕೀಳಿರಿಮೆಯನ್ನು ಕಾಣ್ತಿದ್ರಂತ. ಹಾಗಾಗಿ ಇದು ನಮ್ಮ ಮಹಾತ್ಮ ಗಾಂಧೀಜಿಯವರಿಗೆ ಅಲ್ಲಿರೋದು ಸಹಿಸುವ ಇಲ್ಲ. ಯಾಕಂತಂದ್ರೆ ಇಲ್ಲಿ ಬೇಸ್ಡ್ ಆನ್ ಕಲರ್, ಬೇಸ್ಡ್ ಆನ್ ಕ್ಯಾಸ್ಟ್, ಬೇಸ್ಡ್ ಆನ್ ರೇಸ್ ವಿ ಕ್ಯಾನ್ ಗೆಟ್ ಇಟ್ ಟು ಬಿ ಡಿಟರ್ಮೈನ್ಡ್ ಹ್ಯೂಮನ್ ಪವರ್, ದೆನ್ ಇಟ್ ಇಸ್ ನಾಟ್ ಎಥಿಕಲಿ ಗುಡ್. ಅಂದ್ರೆ ಒಬ್ಬ ವ್ಯಕ್ತಿಯ ಅಂಧತ್ವವನ್ನು ನೋಡಿ ಅವನಲ್ಲಿರುವಂತ ಮೌಲ್ಯಗಳನ್ನ, ಅವನಲ್ಲಿರುವಂತ ವ್ಯಕ್ತಿತ್ವಗಳನ್ನು ನಿರ್ಧರಿಸ್ತೀರಿ ಅಂತಂದ್ರೆ ಅದು ಸರಿಯಲ್ಲ ಅಂತ ಅರಿತಂತ ಮಹಾತ್ಮ ಗಾಂಧೀಜಿ ಅದನ್ನು ಕೂಡ ವಿರೋಧಿಸಬೇಕು. ಅದನ್ನು ಕೂಡ ವಿರೋಧಿಸಿ ಅಲ್ಲಿ ಕೂಡ ಸಕ್ಸಸ್ ಆಗಿ 1893 ಅಲ್ಲಿ ರೈಲು ಸಂಚಾರಕ್ಕ ಎಲ್ಲ ಜನಾಂಗದವರಿಗೆ ಏನ್ ಮಾಡಿಸಿದಾರೆ, ಇಲ್ಲಿ ಅವಕಾಶ ಕೊಡಿಸಿದಂತ ಮಹಾನ್ ವ್ಯಕ್ತಿ ಅಂತ ಹೇಳ್ಬೋದು. ಯಾಕಂತಂದ್ರ ಅವರು ಇಷ್ಟೊಂದು ಮಹಾನ್ ವ್ಯಕ್ತಿ ಅಂತ ಗುರುತಿಸಬೇಕಾಗಿತ್ತು ಅಂತಂದ್ರ ಹಿಸ್ ಕಾಂಟ್ರಿಬ್ಯೂಷನ್ ಈಸ್ ಮಚ್ ಮೋರ್, ವಿ ಕಾಂಟ್ ಏಬಲ್ ಟು ಬಿ ಕಂಪೇರ್ ವಿತ್ ದಿ ಅನದರ್ ಪರ್ಸನ್. ಅಂದ್ರೆ ಬೇರೆ ವ್ಯಕ್ತಿಗೆ ಹೋಲಿಕೆ ಆಗದಿರುವಂತಹ ವ್ಯಕ್ತಿ ಅಂತಂದ್ರ ಇವರೇ ಅಂತ ಹೇಳ್ಬೋದು. ನೆಕ್ಸ್ಟ್ ಅದು ಅಷ್ಟೇ ಅಲ್ಲದೆ ನೆಕ್ಸ್ಟ್ ಅಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ಒಂದು ಪ್ರಾಂತ್ಯ ಐತಿ, ಪ್ರದೇಶ ಬರ್ತೈತ್ರಿ. ಅಲ್ಲಿ ಯಾವ್ದು ಬರ್ತೈತ್ರಿ? ನೆಟಾಲ್ ಪ್ರಾಂತ್ಯ ಅಂತ ಬರ್ತೈತ್ರಿ. ಆ ನೆಟಾಲ್ ಪ್ರಾಂತ್ಯದಲ್ಲಿ ಅಲ್ಲಿ ಏನ್ ಮಾಡ್ತಾರೆ, ನಮ್ಮ ಭಾರತೀಯರಿಗೆ ಮತದಾನದ ಹಕ್ಕಿನ ನಿಷೇಧ. ಅಲ್ಲಿ ಆ ಪ್ರಾಂತ್ಯದಲ್ಲಿ ನಮ್ಮ ಭಾರತೀಯ ಜನಾಂಗದವರಿಗೆ ಅಲ್ಲಿ ಮತದಾನದ ಹಕ್ಕನ್ನೇ ಕೊಟ್ಟಿರೋದಿಲ್ಲ. ಬಟ್ ಅಲ್ಲಿ ಮಹಾತ್ಮ ಗಾಂಧೀಜಿ ಏನ್ ಮಾಡ್ತಾರ, ಕೆಲವಿಷ್ಟು ಸತ್ಯ, ಶಾಂತಿ, ಅಹಿಂಸೆ ಇವೇನು ತ್ಯಾಗ ಇವೇನದಲ್ಲ ಈ ವಿಧಾನಗಳ ಮುಖಾಂತರ ಅಲ್ಲಿರುವ ಭಾರತೀಯ ಜನರಿಗೆ, ಅಲ್ಲಿರುವಂತ ವಾಸಿಗಳಿಗೆ ಏನ್ ಕೊಡಿಸಿದ್ರಿ? ಕಪ್ಪು ವರ್ಣೀಯರು ಮತ್ತು ನಮ್ಮ ಭಾರತೀಯರಿಗೆ ಮತದಾನದ ಹಕ್ಕನ್ನು ಕೊಡಿಸಿದಂತ ಯಾರೇ? ಮಹಾತ್ಮ ಗಾಂಧಿ. ನಾವಿಲ್ಲಿ ನಮ್ಮ ದೇಶದಾಗಿದ್ದ, ನಮ್ಮ ಊರಾಗಿದ್ದ ಒಂದು ವಿಷಯದ ಕುರಿತು ನಿಯತ್ತಾಗಿ ಸದೃಢ ರೀತಿಯಲ್ಲಿ ಅಂದ್ರ ಮಾತಾಡಕ್ಕಾಗಲ್ಲ. ಬಟ್ ಮಾತು ಕೇಳ್ರಿ, ಅಕ್ಕ ಮಾಧವಿ ಅಣ್ಣ ಬಸವಣ್ಣ ತರ ಮಾತಾಡ್ತೀವಿ. ಬಟ್ ಇವೊಂದು ವಿ ಕಾಂಟ್ ಏಬಲ್ ಟು ಬಿ ಬಿಹೇವ್ ರಿಯಾಲಿಟಿ. ಅಂದ್ರ ರಿಯಲ್ ಆಗಿ ಆ ವ್ಯಕ್ತಿತ್ವವನ್ನ ನಾವು ತೋರಿಸ್ಕೊಡಲ್ಲ. ಇವನು ಒಂದು ಬೇರೆ ದೇಶಕ್ಕೆ ಹೋಗಿ ಅಲ್ಲಿರುವಂತಹ ಸಾಮಾಜಿಕ ಸಮಸ್ಯೆಗಳನ್ನ ಪರಿಹರಿಸಿದಂತ ಮಹಾತ್ಮ ಅಂತಂದ್ರ ಯಾರೇ? ಅವರೇ ನಮ್ಮ ಮಹಾತ್ಮ ಗಾಂಧೀಜಿ. ಹಾಗಾಗಿ ಅವರನ್ನ ಮಹಾತ್ಮ ಬಾಪೂಜಿ ಅಷ್ಟು ಹೆಸರುಗಳಿಂದ ಕರೆದ್ರು ಕೂಡ ಕಮ್ಮಿನೇ. ಹಾಗಾಗಿ ಅವ್ರನ್ನ ವಿಶ್ವದ ನಾಯಕ, ವಿಶ್ವದ ಅಹಿಂಸಾ ನಾಯಕ ಅಂತಂದು ಅವರ ಹುಟ್ಟುಹಬ್ಬವನ್ನು ಏನಾದ್ರು ಮಾಡಿದ್ರಲ್ಲಿ ಅಂತಾರಾಷ್ಟ್ರೀಯ ಅಹಿಂಸಾ ದಿನ ಒಂದು ಸ್ವೀಕರಿಸಿವೆ ಅಂತ ಹೇಳ್ಬೋದು. ಓಕೆ, ಇದು ಅಷ್ಟೇ ಅಲ್ಲದೆ ನೆಕ್ಸ್ಟ್ ಏನ್ ಮಾಡಿದ್ರಲ್ಲಿ ಏನ್ರಿ? ಅಲ್ಲೇ ಸೌತ್ ಆಫ್ರಿಕಾದಲ್ಲಿ ಫುಟ್ಬಾಲ್ ಆಟಗಾರರು ಅಂದ್ರೆ ಫುಟ್ಬಾಲ್ ಆಡ್ತಿರ್ತಾರೆ. ಅಲ್ಲಿ ಕೂಡ ಕೆಲವಿಷ್ಟು
ತಾರತಮ್ಯತೆ. ಅಲ್ಲಿ ಕೂಡ ಏನಂತಿದ್ರಿ, ತಾರತಮ್ಯತೆ ಇತ್ತು. ಈ ಒಂದು ದೇರ್ ಇಸ್ ಅ ಮೇಜರ್ ಡಿಸ್ಕ್ರಿಮಿನೇಷನ್ ಬೇಸ್ಡ್ ಆನ್ ದಿ ಕಲರ್. ಇಟ್ ಮೀನ್ಸ್ ಬೇಸ್ಡ್ ಆನ್ ಕಲರ್ ಮೀನ್ಸ್ ದೋಸ್ ಹೂ ಆರ್ ದಿ ಶ್ವೇತ ಅಂದ್ರ ಯಾರಲ್ಲಿ ಅಪ್ಪೋಡ್ ಕಲರ್ ಶ್ವೇತ ವರ್ಣೀಯರು ಅಂದ್ರೆ ಬಿಳಿಯ ಜನಾಂಗ ಯಾರಿರ್ತಾರ ಅಲ್ಲಿರುವಂತ ಕಪ್ಪು ಜನಾಂಗ ಆಗಿರ್ಬೋದು, ಅಲ್ಲಿರುವಂತ ನಮ್ಮ ಭಾರತೀಯ ಜನಾಂಗ ಆಗಿರ್ಬೋದು, ಅವ್ರಿಗೂ ಕೂಡ ಅಲ್ಲಿ ಏನ್ ಮಾಡಲ್ರಿ, ಆಟ ಆಡಕ ಅನುಮತಿ ಕೊಡಲ್ರಿ. ಇಟ್ ಮೀನ್ಸ್ ದೇ ಆರ್ ನಾಟ್ ಏಬಲ್ ಟು ಬಿ ಪಾರ್ಟಿಸಿಪೇಟೆಡ್ ಇನ್ ದಟ್ ಗೇಮ್. ಅಂದ್ರ ಅಲ್ಲಿ ಫುಟ್ಬಾಲ್ ಆಟ ಆಡಕ ಅನುಮತಿ ಕೊಡಲ್ಲ. ಆದ್ರೆ ಅವ್ರಿಗೆ ಆಟ ಆಡಕ್ ಅನುಮತಿ ಕೊಟ್ಟಿಲ್ಲ. ಅಲ್ಲಿ ಕಪ್ಪು ವರ್ಣೀಯರು ಮತ್ತು ಭಾರತೀಯರಿಗೆ ಆಡುವ ಅವಕಾಶ ಇರಲಿಲ್ಲ. ಬಟ್ ಆದ್ರೆ ಎದಕ್ಕೆ ಅವಕಾಶ ಕೊಟ್ಟಿದ್ರು ಅಂತೀರ, ಅವರಲ್ಲಿ ಆಟ ನೋಡಕ್ ಅವಕಾಶ ಇತ್ತು. ಆ ಬಿಳಿಯ ವರ್ಣೀಯರು ಅಂದ್ರ ಆ ಬಿಳಿಯ ಜನಾಂಗದವರು ಆಡುವ ಆಟ ನೋಡಲು ಭಾರತೀಯರಿಗೆ ಮತ್ತು ಅಲ್ಲಿರುವ ಕಪ್ಪ ಜನಾಂಗದವರಿಗೆ ಕೊಟ್ಟಿದ್ರು. ನೋಡ್ರಿ ಅಲ್ಲಿ ಗ್ರೌಂಡ್ ಕೂತ್ ಆಟ ನೋಡಕ ಅವಕಾಶ ಐತಿ. ಅದ ಗ್ರೌಂಡ್ನಾಗ ಅವ್ರಿಗೆ ವೈಯಕ್ತಿಕ ಅವ್ರು ಆಟ ಆಡ್ತಾರಂತಂದ್ರ ಪರ್ಮಿಷನ್ ಇದ್ದಿಲ್ಲ. ಇದು ಡಿಸ್ಕ್ರಿಮಿನೇಷನ್ ಅವ್ರ, ಇದು ತಾರತಮ್ಯತೆ ಹೌದೇನಲ್ರಿ? ಹಾಗಾಗಿ ಇದರ ವಿರುದ್ಧವೂ ಕೂಡ ನಮ್ಮ ಮಹಾತ್ಮ ಗಾಂಧೀಜಿಯವರು ಅಲ್ಲೇ ಹೋರಾಟದ ಮುಖಾಂತರ ಅವರಿಗೂ ಕೂಡ ಇಲ್ಲೇ ಮಾಡಿದ್ರಲ್ಲಿ ನ್ಯಾಯ ಒದಗಿಸಿ ಕೊಟ್ಟಂತ ಮಹಾತ್ಮ ಅಂತಂದ್ರೆ ತಪ್ಪಾಗಲಾರದು. ಹಾಗಾಗಿ ಅಲ್ಲಿ ಅವ್ರಿಗೂ ಕೂಡ ನ್ಯಾಯ ಒದಗಿಸಿದ್ರು. ಹಂಗಾಗಿ 2010ರಲ್ಲಿ ಈ ವಿಷಯವನ್ನ ಅಲ್ಲಿರುವಂತ ಕಪ್ಪು ವರ್ಣೀಯ ಜನಾಂಗದವರು ನೆನೆಯುವುದರ ಮುಖಾಂತರ ಅಲ್ಲಿ ಆಟ ಪ್ರಾರಂಭಿಸ್ತಾರೆ. ಓಕೆ, ಅಲ್ಲಿ ಇದನ್ನೇನೋ ಕೊಡಿಸಿದ್ರು, ಯಾರಿಗೆ ಕಪ್ಪು ವರ್ಣೀಯರಿಗೂ ಅವಕಾಶ ಕೊಡಿಸಿದ್ರು. ಇದು ಮಹಾತ್ಮ ಗಾಂಧೀಜಿ ಕೊಡುಗೆ ಅಂತಂದು 2010ರಲ್ಲಿ ಫುಟ್ಬಾಲ್ ಆಡುವಾಗ ಅವರನ್ನ ನೆನೆಸ್ತಾರೆ. ಅಂದ್ರೆ ಇದರಿಂದ ಏನ್ ತಿಳಿದಿದ್ರಲ್ಲಿ, ನಮ್ಮ ಮಹಾತ್ಮ ಗಾಂಧೀಜಿ ಅವರಲ್ಲಿರುವಂತಹ ಯಾರೇ ಅಹಿಂಸಾ ಚಟುವಟಿಕೆಗಳು ಮತ್ತು ಶಾಂತಿ ಮಾರ್ಗಗಳು ಮತ್ತು ಸಹಿಷ್ಣುತೆಯ ಭಾವ. ಇಟ್ ಮೀನ್ಸ್ indirectly he has the much more intellectual person, idealist person. That's why he has to be become that much popular on this earth, not only in India. ಭಾರತ ಅಷ್ಟೇ ಅಲ್ಲದೆ ವಿಶ್ವದಲ್ಲೇ ಪ್ರಸಿದ್ಧಿ ಆಗ್ಯಾರ ಅಂತ ಹೇಳಕ ಇದು ಕೂಡ ಪ್ರಮುಖ ಅಂಶ ಅಂತ ಹೇಳ್ಬೋದು. ಓಕೆ, ಅಷ್ಟಾಗಿಂದ ಅಷ್ಟೇ ಮಾಡ್ತಾರೆ. ಅಲ್ಲಿ 2010ರಲ್ಲಿ ನೆನೆಯುವುದರ ಮುಖಾಂತರ ಎಲ್ಲರೂ ತಮ್ಮ ವರ್ಣ ಭೇದ ಬಿಟ್ಟು ಎಲ್ಲರೂ ಒಂದಾಗಿ ಆಡುವ ಮುಖಾಂತರ ಎಲ್ಲರೂ ನಮ್ಮ ಮಹಾತ್ಮ ಗಾಂಧೀಜಿಯವನ್ನ ನೆನೆಯುವುದರ ಮುಖಾಂತರ ಸಾಮರಸ್ಯದ ಸಂದೇಶದ ಸಾರ್ತಾರ. ಎಲ್ಲಿ? ತಮ್ಮ ದೇಶದಲ್ಲಿ. ನೋಡ್ರಿ, ನಮ್ಮ ಭಾರತದ ಮಹಾತ್ಮ ತಮ್ಮ ದೇಶದಲ್ಲಿರುವವರಿಗೆ ಯಾರಿಗೂ ಕೂಡ ಮಾಡದೇ ಇರುವಂತ ಕೆಲಸ ನಮ್ಮ ಮಹಾತ್ಮ ಗಾಂಧೀಜಿಯವರು ಮಾಡಿಕೊಟ್ರು. ಹಾಗಾಗಿ ಅವರು 2010ರಲ್ಲಿ ತಮ್ಮ ಫುಟ್ಬಾಲ್ ಪ್ರಾರಂಭೋತ್ಸವದಲ್ಲಿ ಈ ವಿಷಯವನ್ನ ನೆನೆಸುವುದರ ಮುಖಾಂತರ ಅವರು ನಮ್ಮ ಮಹಾತ್ಮ ಗಾಂಧೀಜಿಯವನ್ನ ಇನ್ನೂ ಕೂಡ ಜೀವಂತ ಆತ್ಮದಲ್ಲಿ ಇಟ್ಕೊಂಡಾರ ಅಂತ ಹೇಳಕ ಇದು ಒಂದು ಉಲ್ಲೇಖ ಅಂತ ಹೇಳ್ಬೋದು. ಓಕೆ, ಇದೆಲ್ಲ ಹೇಳೋದ್ರ ಮುಖಾಂತರ ಓಕೆ ಇದೆಲ್ಲಾ ಚಟುವಟಿಕೆಗಳು ಹಿಂದೆ ಇದ್ದದ್ದು ಯಾರು? ಓಕೆ, ಇದೆಲ್ಲ ಭಾರತದಲ್ಲಿ ಅಲ್ಲಿ ಹೋಗಿ ಏನೇನ್ ಮಾಡಿದ್ರಿ? ಒಂದು ನ್ಯಾಯಾಲಯದಲ್ಲಿ ಆಗಿರ್ಬೋದು, ಅಥವಾ ರೈಲ್ವೆ ಸಂಚಾರದಲ್ಲಿ ಆಗಿರ್ಬೋದು, ಅಥವಾ ನೆಟಲ್ ಪ್ರಾಂತ್ಯದಲ್ಲಿ ಆಗಿರ್ಬೋದು, ಅಲ್ಲಿರುವಂತ ಮತದಾನ ಕೊಡಿಸೋದಾಗಿರ್ಬೋದು, ಅಥವಾ ಫುಟ್ಬಾಲ್ ಆಟದಲ್ಲಿ ಅಲ್ಲಿ ಕಪ್ಪು ವರ್ಣೀಯರಿಗೆ ಅಷ್ಟೇ ಕಪ್ಪು ವರ್ಣೀಯರಿಗೆ ಮತ್ತು ಭಾರತೀಯರಿಗೆ ಅಲೋ ಇದ್ದಿದ್ದಿಲ್ಲ, ಅವ್ರಿಗೂ ಕೂಡ ಏನ್ ಮಾಡಿದ್ರೆ ಪರ್ಮಿಷನ್ ಕೊಡಿಸೋದಾಗಿರ್ಬೋದು, ಎಲ್ಲನೂ ಮಾಡಿದಂತ ಮಹಾನ್ ವ್ಯಕ್ತಿ ಭಾರತದ ಯಾರೇ? ಮಹಾತ್ಮ ಗಾಂಧೀಜಿ. ಇದೆಲ್ಲ ಹಿಂದಿದ್ದು ಯಾರ್ರಿ? ಮಹಾತ್ಮ ಗಾಂಧೀಜಿ ಅಂದು ಇದು ಯಾರು ಹೆಮ್ಮೆ ಪಡ್ಬೇಕ್ರಿ? ನಾವು ಹೆಮ್ಮೆ ಪಡ್ಬೇಕು. ನಮ್ಮ ಭಾರತೀಯರಾದಂತ ನಾವು ಇದು ನಮ್ಮ ಹೆಮ್ಮೆಯ ಪ್ರಮುಖ ಚಟುವಟಿಕೆ ಅಂತ ಸ್ಮರಿಸಬೇಕು, ನೆನಿಬೇಕು ಅಂತ ಹೇಳಿದ್ರ ಕಮ್ಮಿ ಏನಲ್ಲ ಅಂತ ಹೇಳ್ತೀನಿ. ಓಕೆ, ಇಷ್ಟ ಅಲ್ಲದೆ ಮತ್ತೇನ್ ಮಾಡ್ತಾರೆ ಇವ್ರು ನಮ್ಮ ಭಾರತದ ಮಹಾತ್ಮ ಗಾಂಧೀಜಿಯವರು? ಅಲ್ಲೇ ಎಲ್ರಿ? ಇದು ನೆಕ್ಸ್ಟ್ ಅಮೆರಿಕಾದಾಗ. ಓಕೆ, ಅಮೆರಿಕಕ್ಕೂ ಇರ್ತಾರೆ. ಅಲ್ಲಿ ಎದಕ್ಕೆ ಹೋಗಿರ್ತಾರೆ? ಅಮೆರಿಕಕ್ಕೆ ಹೋದಾಗ ಅಲ್ಲಿನೂ ಕೂಡ ಕೆಲವಷ್ಟು ಚಟುವಟಿಕೆಗಳು ಸಂಭವಿಸ್ತಾವು. ಅಲ್ಲಿರುವಂಥ ಚಟುವಟಿಕೆಗಳಲ್ಲಿ ನಮ್ಮ ಭಾರತದ ಪ್ರಧಾನಿ ಭಾಗಿಯಾಗುವುದರ ಮುಖಾಂತರ ಅಲ್ಲಿನೂ ಕೂಡ ಕೆಲವಷ್ಟು ಚಟುವಟಿಕೆಗಳಲ್ಲಿ ಸಕ್ಸಸ್ ಮಾಡಿ ತೋರಿಸಿ ನೆಕ್ಸ್ಟ್ ಅಲ್ಲಿನ ಜನಾಂಗ ಕೂಡ ನೆನೆಯುವಂತೆ ಮಾಡಿದಂತ ಮಹಾನ್ ಪ್ರತಿಭೆ ಅಂತಂದ್ರೆ ತಪ್ಪಾಗಲಾರದು. ನೋಡಿ ನೆಕ್ಸ್ಟ್ ಏನಾಗುತ್ತೆ ಇಲ್ಲಿ? ಆಯ್ತು, ಅಲ್ಲಿಂದ ಎಲ್ಲಿಗಿದ್ರೆ 1893ರಲ್ಲಿ ಎಲ್ಲಿಗೆ ಹೋಗಿದ್ರು ಮಹಾತ್ಮ ಗಾಂಧೀಜಿಯವರು? ಅಷ್ಟೇ ಅಲ್ಲದೆ ನಮ್ಮ ಮಹಾತ್ಮ ಗಾಂಧೀಜಿಯವರ ಕೊಡುಗೆ ಅಗ್ರಗಣ್ಯ ಅಪಾರವಾದದ್ದು ಅಂತ ಹೇಳ್ಬೋದು. ಯಾಕಂತಂದ್ರೆ ಅವರು 1893ರಲ್ಲಿ ಸೌತ್ ಆಫ್ರಿಕಾದಲ್ಲಿ ಹೋದ್ರು. ಸೌತ್ ಆಫ್ರಿಕಾಕ್ಕೆ ಹೋಗಿ ಅಲ್ಲಿರುವಂತ ಕೆಲವಷ್ಟು ಅಮಾನವೀಯ ಚಟುವಟಿಕೆಗಳ ವಿರುದ್ಧ ಹೋರಾಟ ಮಾಡೋದ್ರ ಮುಖಾಂತರ 1893ರಿಂದ 1900 ಎಲ್ಲಿ 15 ತನ ಅಲ್ಲೇ ಇದ್ರು. ಅಂದ್ರೆ ಎಷ್ಟು ವರ್ಷ ಆತ್ರಿ ಇಲ್ಲಿಂದ ಇಲ್ಲಿಗೆ ಅಂತಂದ್ರ? ಎಷ್ಟು ವರ್ಷ ಆತ್ರಿ? 21 ವರ್ಷ ಅಲ್ಲೇ ಇದ್ದು ಅಲ್ಲಿರುವಂತ ಕೆಲವಷ್ಟು
ವಿಷಾದನೀಯ ಚಟುವಟಿಕೆಗಳನ್ನ ವಿರೋಧಿಸುವ ಮುಖಾಂತರ, ಅಲ್ಲಿರುವಂತಹ ಕೆಲವಷ್ಟು ಅಮಾನವಿಕ ಚಟುವಟಿಕೆಗಳನ್ನ ವಿರೋಧಿಸುವ ಮುಖಾಂತರ ಅಲ್ಲಿ ಜನರಿಗೆ ಸ್ವಾತಂತ್ರ್ಯ ಕೊಡಿಸಿದ್ರು. ಅಲ್ಲಿರುವ ಜನರಿಗೆ ಕೆಲವಷ್ಟು ಪ್ರಾಶಸ್ತ್ಯ ಕೊಡಿಸಿ ನೆಕ್ಸ್ಟ್ ಮರಳಿ ಭಾರತಕ್ಕೆ ಎಷ್ಟರಾಗ ಬಂದಿರಲಿ 1915 ಎಷ್ಟರಾಗ್ರಿ 1915